ಎಲ್ಲರಿಗೂ ನಮಸ್ತೆ. ಪ್ರತಿನಿತ್ಯ ಪೂಜೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿಡದೆ ಪೂಜೆಯನ್ನು ಮಾಡುವುದು ಅಪೂರ್ಣ. ದೀಪವಿಲ್ಲದೆ ಪೂಜೆ ಮಾಡುವುದು ಕೂಡ ವ್ಯರ್ಥ. ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಕೆಲವೊಂದು ನಿಯಮಗಳನ್ನು ನೀವು ಅನುಸರಿಸಲೇಬೇಕು. ದೇವರಿಗೆ ದೀಪವನ್ನು ಹಚ್ಚುವುದು ಹೇಗೆ, ದೇವರಿಗೆ ದೀಪ ಹಚ್ಚಿಡುವಾಗ ಯಾವೆಲ್ಲ ನಿಯಮ ಅನುಸರಿಸಬೇಕು, ಬತ್ತಿಯನ್ನು ಹೇಗೆ ಇಡಬೇಕು, ಇದೆಲ್ಲ ಒಂದು ಮಹತ್ವನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚೋದ್ರಿಂದ ಅನೇಕ ಪ್ರಯೋಜನಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಿಯಮಿತವಾಗಿ ನಾವು ದೀಪವನ್ನು ಬೆಳಗುವುದು ಮಂಗಳಕರ. ದೀಪವಿಲ್ಲದೆ ನಾವು ಯಾವುದೇ ದೇವರ ಪೂಜೆ ಮಾಡುವುದು ಕೂಡ ಅಪೂರ್ಣ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಶಾಸ್ತ್ರಗಳಲ್ಲಿ ದೀಪದ ಜ್ವಾಲೆಯನ್ನು ಪವಿತ್ರ ಅಂತ ಹೇಳಿದ್ದಾರೆ. ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ದೀಪವನ್ನು ಕಡ್ಡಾಯವಾಗಿ ಬೆಳಗಿಸಬೇಕು. ಮನೆಯಲ್ಲಿ ಪ್ರತಿನಿತ್ಯ ದೀಪವನ್ನು ಬೆಳಗೋದ್ರಿಂದ ಆ ಸ್ಥಳದಲ್ಲಿನ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ, ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತೆ. ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗುವುದಕ್ಕೆ ಅದರದ್ದೇ ಆದ ನೀತಿ, ನಿಯಮ, ವಿಧಿ ವಿಧಾನಗಳು ಕೂಡ ಇದೆ. ದೀಪದ ವಿಚಾರದಲ್ಲಿ ಎಲ್ಲರೂ ಕೂಡ ಹೆಚ್ಚು ಗಮನವನ್ನು ಕೊಟ್ಟು ಭಕ್ತಿ ಭಾವದಿಂದ ದೀಪವನ್ನು ಹಚ್ಚಬೇಕು. ದೀಪದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯವನ್ನು ತೋರಬಾರ್ದು. ಈ ನಿಯಮ ಪ್ರಕಾರವೇ ನಾವು ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಬೇಕು. ದೀಪವನ್ನು ಬೆಳಗುವಾಗ ನಾವು ಗಮನದಲ್ಲಿಟ್ಕೊಳ್ಳುವಂಥ ಪ್ರಮುಖವಾದ ಅಂಶ ಅಂತಂದರೆ, ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚಿಡುವಾಗ ಎಂದಿಗೂ ನೀವು ಒಡೆದ ದೀಪ, ಮುಕ್ಕಾದ ದೀಪವನ್ನು ಹಚ್ಚಬಾರ್ದು. ನೆನಪಿಟ್ಕೊಳ್ಳಿ, ದೇವರಿಗೆ ನಾವು ಒಡೆದ ದೀಪ ಹಚ್ಚಿದರೆ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತಂತೆ. ಜೊತೆಗೆ ಸಂಪತ್ತಿನ ಅಧಿಪತಿಯಾದ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮೇಲೆ ಕೋಪಗೊಂಡು ಮನೆಯನ್ನು ತೊರೆದು ಹೋಗ್ತಾಳೆ. ದೇವರಿಗೆ ದೀಪ ನೀವು ಎಣ್ಣೆ ಹಾಕುವಾಗ ಎಣ್ಣೆ ದೀಪವನ್ನು ಹಚ್ಚುವಾಗ ಸಾಮಾನ್ಯವಾಗಿ ಹತ್ತಿಯನ್ನು ಬಳಸಬೇಕು. ಇನ್ನು ನೀವು ತುಪ್ಪದ ದೀಪ ಹಚ್ಚುವಾಗ ಹೂಬತ್ತಿಯನ್ನು ಬಳಸಬೇಕು. ಎಣ್ಣೆ ದೀಪ ಹಚ್ಚುವಾಗ ದೀಪದ ಬತ್ತಿಯು ಸ್ವಲ್ಪ ಉದ್ದವಾಗಿರಬೇಕು. ಈ ರೀತಿ ನೀವು ದೇವರಿಗೆ ದೀಪವನ್ನು ಹಚ್ಚುವಾಗ ಬತ್ತಿಯತ್ತ ಕೂಡ ಗಮನವನ್ನು ನೀಡಿದರೆ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಸದಾ ಕಾಲ ನೆಲೆಯಾಗತ್ತೆ. ಹಾಗೆ ಆ ಪೂಜೆಯ ಪ್ರಯೋಜನ ನೀವು ಕೂಡ ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲ, ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಪ್ರತ್ಯೇಕವಾದ ದೇವರನ್ನು ವಿಶೇಷವಾಗಿ ಪೂಜಿಸಬೇಕು ಅಂತಂದರೆ ಆತನಿಗೆ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ಕೆಲವರು ವ್ರತ ನಿಯಮಗಳನ್ನು ಆಚರಣೆ ಮಾಡ್ತಾ ಇರ್ತೀರ. ಸೊ ಆಗ ನೀವು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿದರೆ ನಿಮಗೆ ಶೀಘ್ರ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಯಾವುದೇ ಆಸೆಯನ್ನು ಕೂಡ ಪೂರೈಸಿಕೊಳ್ಳೋದಕ್ಕೆ ನೀವು ದೇವರಿಗೆ ದೀಪವನ್ನು ಹಚ್ಚುತ್ತಿದ್ದರೆ ಆಗ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ದೇವರಿಗೆ ದೀಪವನ್ನು ಹಚ್ಚಿಡುವುದಕ್ಕೂ ಅದರದ್ದೇ ಆದ ದಿಕ್ಕುಗಳಿವೆ. ತಪ್ಪಾದ ದಿಕ್ಕಿನಲ್ಲಿ ನೀವು ದೀಪವನ್ನು ಹಚ್ಚಿದರೆ ಅದು ಮನೆಗೆ ಒಳ್ಳೆಯದಲ್ಲ, ನಿಮ್ಮ ಏಳಿಗೆಗೆ ಒಳ್ಳೆಯದಲ್ಲ. ಈ ಕಾರಣದಿಂದ ನೀವು ದೇವರ ಕೋಣೆಯಲ್ಲಿ ದೇವರಿಗೆ ದೀಪವನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಚ್ಚಿಡಬೇಕು. ದೀಪವು ಯಾವಾಗಲೂ ಪಶ್ಚಿಮದ ಕಡೆಗೆ ಮುಖ ಮಾಡಿರಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ. ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಮನೆಗೆ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತೆ. ದೇವರ ಪೂಜೆ ಮಾಡುವಾಗ ನೀವು ಈ ಒಂದು ವಿಧಿ ವಿಧಾನ ನಿಯಮಗಳ ಪ್ರಕಾರನೇ ನೀವು ದೀಪವನ್ನು ಹಚ್ಚಿಡಬೇಕು. ದೀಪದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಅವಸರ ಮಾಡುವಂಥದ್ದು ಅಥವಾ ತಪ್ಪಾಗಿ ಮಾಡುವಂಥದ್ದು ಮಾಡಬಾರ್ದು. ದೀಪ ಶಾಂತವಾಗಿ ಪ್ರಶಾಂತವಾಗಿ ಬೆಳಗ್ತಾ ಇದ್ದರೆ ಮನೆಯಲ್ಲೂ ಕೂಡ ಅದೇ ರೀತಿ ಶಾಂತತೆ ಅನ್ನೋದು, ಒಂದು ಸಮೃದ್ಧಿ ಅನ್ನೋದು ಸದಾ ಇರುತ್ತೆ. ದೀಪವನ್ನು ಹಚ್ಚಿಡೋದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.